ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಟೈಟಲ್ ಅಲ್ಲಿ ನೋಡಿರ್ಬೋದು, ನೀವು ಡಯಟ್ ಮಾಡುವಾಗ ಸ್ವೀಟ್ ತಿನ್ಬೇಕು ಅಂತ ನಮಗೆ ಅನ್ಸುತ್ತೆ. ಆ ಕ್ರೇವಿಂಗ್ ಬಂದೇ ಬರುತ್ತೆ, ಎಷ್ಟೇ ಸ್ಟ್ರಿಕ್ಟ್ ಆಗಿ ನಾವು ಡಯಟ್ ಮಾಡಿದ್ರು. ಹೌದಲ್ವಾ? ನನಗೂ ಅನ್ಸುತ್ತೆ. ಬಟ್ ಯಾವಾಗೆಲ್ಲ ನನಗೆ ಸ್ವಲ್ಪ ಸ್ವೀಟ್ ತಿನ್ಬೇಕು ಅಂತ ಅನ್ಸುತ್ತಲ್ಲ, ಈ ಹೆಲ್ದಿ ಆಗಿರುವಂತಹ ಗಿಲ್ಟ್ ಫ್ರೀ ಆಗಿರುವಂತಹ ಕ್ಯಾರೆಟ್ ಹಲ್ವಾ ನಾನು ಮಾಡ್ಕೊಂಡು ತಿಂತೀನಿ. ಎಸ್, ಕ್ಯಾರೆಟ್ ಹಲ್ವಾ ನೀವು ಡಯಟ್ ಮಾಡುವಾಗ ತಿನ್ಬಹುದು, ಆದ್ರೆ ನಾನು ಇವತ್ತು ರೆಸಿಪಿ ತೋರಿಸ್ತೀನಿ. ಆ ರೀತಿ ನೀವು ಮಾಡ್ಕೊಂಡು ತಿಂದ್ರೆ ನಿಮ್ಮ ವೇಟ್ ಗೇನ್ ಆಗೋದಿಲ್ಲ, ನಿಮ್ಮ ಸ್ವೀಟ್ ಕ್ರೇವಿಂಗ್ ಇರುತ್ತಲ್ಲ, ಸೊ ಅದು ಕೂಡ ಹೊರಟೋಗುತ್ತೆ ಅಂಡ್ ಆರಾಮಾಗಿ ನೀವು ವೇಟ್ ಲಾಸ್ ಮಾಡ್ತಾ ಇದನ್ನ ತಿನ್ಬಹುದು. ಆದ್ರೆ ಇದನ್ನ ಯಾವಾಗ ತಿನ್ಬೇಕು ಅಂತಾನು ಹೇಳ್ತೀನಿ ನಾನು. ಅಂಡ್ ಇದಕ್ಕೆ ನಾನು ಶುಗರ್ ಯೂಸ್ ಮಾಡಿಲ್ಲ, ಜಾಗ್ರಿ ಯೂಸ್ ಮಾಡಿಲ್ಲ, ಅಂದ್ರೆ ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡಿಲ್ಲ. ಅಂಡ್ ತುಂಬಾ ಲೋ ಕ್ಯಾಲರಿ ಆಗಿರುವಂತಹ ಕ್ಯಾರೆಟ್ ಹಲ್ವಾ ಅಂಡ್ ಟೇಸ್ಟ್ ಅಲ್ಲಿ ಯಮ್ಮಿ, ತುಂಬಾ ಅಂದ್ರೆ ತುಂಬಾ ಸಖತ್ ಟೇಸ್ಟಿ ಆಗಿದೆ. ಅಂಡ್ ಇದು ನಾವು ಡಯಟ್ ಮಾಡೋ ರೆಸಿಪಿ ಮಾಡ್ಕೋತೀವಲ್ಲ, ಆ ಥರ ಅಂತ ಇಲ್ಲ, ಸಖತ್ ಯಮ್ಮಿ ಅಂಡ್ ಟೇಸ್ಟಿ ಆಗಿದೆ ಅಂಡ್ ನ್ಯೂಟ್ರಿಷಿಯಸ್ ಕೂಡ ಹೌದು. ಸೊ ಬನ್ನಿ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2-3 ಕ್ಯಾರೆಟ್ ತೊಗೊಂಡಿದ್ದೀನಿ ಆ್ಯಂಡ್ ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಷ್ಟು ತೊಗೋತಾ ಇದ್ದೀನಿ. ನೀವು ಒಬ್ರಿಗಾದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ, ಎಷ್ಟು ತೊಗೋಬೇಕು ಅಂತ ನಾನು ವಿಡಿಯೋ ಎಂಡಿಂಗಲ್ಲಿ ಹೇಳಿದ್ದೀನಿ, ಅಷ್ಟು ಮಾತ್ರ ನೀವು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಕ್ಯಾರೆಟನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಿಂದ್ಗಡೆ ಮುಂದ್ಗಡೆ ಕಟ್ ಮಾಡಿ ಅದನ್ನೆಲ್ಲ ಸಿಪ್ಪೆನೆಲ್ಲ ಸುಲ್ಕೊಂಡಿದ್ದೀನಿ, ಸ್ಕ್ರೇಪ್ ಮಾಡ್ಕೊಂಡಿದ್ದೀನಿ, ಅಂದರೆ ಪೀಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ, ತುರಿದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಷ್ಟು ಕ್ಯಾರೆಟ್ ನನಗೆ ಸಿಕ್ಕಿದೆ. ಆ್ಯಂಡ್ ಈಗ ಡೇಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಸಕ್ಕರೆ ಯೂಸ್ ಮಾಡ್ತಿಲ್ಲ ಆ್ಯಂಡ್ ನಾವು ಬೆಲ್ಲ ಯೂಸ್ ಮಾಡ್ತೀರಾ. ಒಂದು 10 ನಾರ್ಮಲ್ ಆಗಿರೋಂಥ ಖರ್ಜೂರ ಸಿಗುತ್ತಲ್ಲ, ಸೊ ಆ ಖರ್ಜೂರನ ಬೀಜ ಎಲ್ಲ ತೆಗೆದುಬಿಟ್ಟು ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಒಂದು 10 ಸ್ಪೂನ್ ಅಂತ ಅಂದ್ಕೊಳ್ಳಿ. 10 ಸ್ಪೂನ್ ನೀರಲ್ಲಿ ಜಸ್ಟ್ ಅದು ಡೇಟ್ಸ್ ಮುಳುಗಬೇಕು ಅಷ್ಟು. ಆ್ಯಂಡ್ ನೆಕ್ಸ್ಟ್ ಬಾಣಲಿಗೆ ಜಸ್ಟ್ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ. ಆ್ಯಂಡ್ ನಾನು ಒಂದು 4-5 ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬಿನ ಚಿಕ್ಕದಾಗಿ ನಾನು ಕಟ್ ಮಾಡಿಕೊಂಡು ಅದಕ್ಕೆ ಹಾಕಿದ್ದೀನಿ, ಅಥವಾ ನೀವು ಕುಟ್ಕೊಂಡು ಕೂಡ ಹಾಕ್ಕೋಬೋದು. ಅದನ್ನು ಸೈಡಿಗೆ ಸಪ್ರೇಟಾಗಿ ಎತ್ತಿಟ್ಕೊತೀನಿ, ಲಾಸ್ಟಿಗೆ ಯೂಸ್ ಮಾಡ್ತೀನಿ, ಕ್ರಂಚಿನೆಸ್ ಇರುತ್ತೆ ಅಂತ. ಆ್ಯಂಡ್ ನಾವು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟ್, ಅದು ಎಲ್ಲವನ್ನು ಇದಕ್ಕೆ ಹಾಕಿದ್ದೀನಿ. ಇದು ಒಂದು 5 ನಿಮಿಷ ಇದೇ ರೀತಿ ನಾವು ಬಾಡಿಸ್ತಾ ಇರಬೇಕಾಗುತ್ತೆ ಹೀಗೆ. ಆ್ಯಂಡ್ ನೆಕ್ಸ್ಟ್ ಇದು ಸ್ಕಿಮ್ಡ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. ಟೋನ್ಡ್ ಮಿಲ್ಕ್ ಅಂತ ಸಿಗುತ್ತೆ, ಸ್ಕಿಮ್ಡ್ ಮಿಲ್ಕ್ ಅಂತ ಸಿಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಮನೇಲಿ ಸ್ಕಿಮ್ಡ್ ಮಿಲ್ಕ್, ಟೋನ್ಡ್ ಮಿಲ್ಕ್ ಇಲ್ಲ ಅಂತ ಅಂದರೆ ಫುಲ್ ಫ್ಯಾಟ್ ಮಿಲ್ಕಲ್ಲಿ ಚೆನ್ನಾಗಿ ಕೆನೆ ಒಂದು 2-3 ಸಲ ತೆಗೆದಿರೋ ಅಂಥ ಹಾಲಿಗೆ, ಅರ್ಧ ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ನೀರನ್ನು ಹಾಕಿಬಿಟ್ಟು ನೀವು ಯೂಸ್ ಮಾಡಬಹುದು. ಈಗ ಈ ಡೇಟ್ಸ್ ಎಲ್ಲವೂ ಸಾಫ್ಟ್ ಆಗಿದೆ ಬಿಸಿನೀರಲ್ಲಿ. ಒಂದು 10 ನಿಮಿಷ ನೆನೆಸಿಟ್ರೆ ಸಾಕು, ಸಾಫ್ಟ್ ಆಗಿಬಿಡುತ್ತೆ. ಆ್ಯಂಡ್ ಅದ್ರ ನೀರನ್ನು ನಾವು ಬಿಸಾಕೋದು ಬೇಡ, ಅದನ್ನು ಕೂಡ ಯೂಸ್ ಮಾಡೋಣ. ಅದಕ್ಕೋಸ್ಕರ ನೀರು ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಅಂತ ಹೇಳಿದ್ದು. ಜಾರಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಡೇಟ್ಸ್ನ ನೆನೆ ಇಟ್ಟಿರುವಂಥ ನೀರನ್ನು ಹಾಕ್ಕೊಂಡು ಅದನ್ನು ಈ ರೀತಿ ಪೇಸ್ಟ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಇರುತ್ತೆ. ಮಧ್ಯದಲ್ಲಿ ಸ್ವಲ್ಪ ನೆನೆಯೋದಕ್ಕೆ ಸ್ವಲ್ಪ ಕಷ್ಟ ಅಂತ ಆಗಿದ್ರೆ, ಅಥವಾ ನೆನೆಯೋದಕ್ಕೆ ನೀವು ಜಾಸ್ತಿ ಟೈಮ್ ಕೊಟ್ಟಿಲ್ಲ ಅಂದರೆ ಅದು ಸ್ವಲ್ಪ ಸಿಪ್ಪೆ ಅಂತ ಸಿಗುತ್ತೆ. ನೀವು ಸ್ವಲ್ಪ ನೆನೆಯೋದಕ್ಕೆ ಒಂದು 10-15 ಮಿನಿಟ್ಸ್ ಬಿಟ್ಟರೆ ತುಂಬ ನೈಸಾಗಿ ಅದು ಪೇಸ್ಟ್ ಆಗುತ್ತೆ. ಆ್ಯಂಡ್ ಉಳಿದಿರುವಂಥ ನೆನೆಸಿರುವಂಥ ನೀರು ಇದೆಯಲ್ಲ, ಡೇಟ್ಸ್ ನೆನೆಸಿರುವಂಥ ನೀರು, ಅದನ್ನು ಜಾರ್ ಕ್ಯಾಪಿಗೆ ಹಾಕಿಬಿಟ್ಟು ಇರೋವಂತಹ ಎಲ್ಲ ಡೇಟ್ಸ್ ಪೇಸ್ಟ್ನ ಎಲ್ಲ ಕಂಪ್ಲೀಟ್ಲಿ ನಾವು ಎತ್ತಿಟ್ಕೊಳ್ಳೋಣ. ಈಗ ಇಲ್ಲಿ ಎಷ್ಟುವರೆಗೂ ಬೆಂದಿದೆ ಅಂತ ನೋಡೋಣ. ಕ್ಯಾರೆಟ್ ಹಾಲಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡಿ, ಹಾಲು ಕಂಪ್ಲೀಟ್ಲಿ ಇಂಗಬೇಕು, ಅಂದರೆ ತುಂಬ ತಳ ಹತ್ತೋ ರೀತಿಯಲ್ಲ, ಇನ್ನು ಸ್ವಲ್ಪ ಹಾಲು ಇರಬೇಕು. ಆ ಸ್ಟೇಜ್ನಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಡೇಟ್ಸ್ ಪೇಸ್ಟ್, ಖರ್ಜೂರದ ಪೇಸ್ಟ್, ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 10 ಖರ್ಜೂರದ ಪೇಸ್ಟ್ ಬೇಕಾಗುತ್ತೆ 4-5 ಕ್ಯಾರೆಟಿಗೆ. ಅಕಸ್ಮಾತ್ ನೀವು 1 ಅಥವಾ 2 ಕ್ಯಾರೆಟ್ ಯೂಸ್ ಮಾಡೋ ಹಾಗಿದ್ರೆ ನೀವು ಡೇಟ್ಸ್ನ ಒಂದು 3 ಯೂಸ್ ಮಾಡಿ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೈ ಆಡಿಸ್ತಾನೇ ಇರಿ. ನಾನ್ ಸ್ಟಿಕ್ ಆಗಿದ್ರೆ ಪರವಾಗಿಲ್ಲ, ಬೇಡ, ಬಟ್ ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನಮ್ಮ ಕ್ಯಾರೆಟ್ ಹಲ್ವಾ, ಹೆಲ್ದಿ ಆಗಿರುವಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಜಾಸ್ತಿ ತುಪ್ಪ ಏನು ಹಾಕೋದಕ್ಕೆ ಹೋಗಲೇಬೇಡಿ ಇದಕ್ಕೆ. ಆ್ಯಂಡ್ ನಾವು ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ಲ ಕ್ಯಾಶ್ಯೂ ನಟ್ಸ್ ಫ್ರೈ ಮಾಡಿರೋವಂಥದ್ದು, ಅದನ್ನು ಈ ರೀತಿ ಗಾರ್ನಿಷ್ ರೀತಿಯಲ್ಲಿ ಮೇಲೆ ಹೀಗೆ ಇಡಿ. ನೋಡ್ಕೊಂಬಂದ್ರ ಈಸಿ ಆಗಿದೆ ಅಲ್ವಾ? ಸಖತ್ತಾಗಿದೆ. ಆ್ಯಂಡ್ ಇದ್ರ ಆಪ್ಷನ್ ಕೂಡ ಎಲ್ಲ ಹೇಳ್ತೀನಿ ನಾನು.
ನೀವು ವೆಯ್ಟ್ ಲಾಸ್ ಮಾಡುವಾಗ ಇದು ಆಕ್ಚುಲಿ ನಾನು ಒಂದು 3 to 4 ಪೀಪಲ್ಗೆ ಮಾಡಿದ್ದೀನಿ ಈ ರೆಸಿಪಿ ಇವತ್ತು. ಅದಕ್ಕೆ ಇಷ್ಟು ಕ್ಯಾರೆಟ್ನ ನಾನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅಷ್ಟು ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಅಕಸ್ಮಾತ್ ನೀವು ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾಡೋ ಹಾಗಿದ್ರೆ ಈ ಕ್ವಾಂಟಿಟಿಯಲ್ಲಿ 1/4 ಭಾಗದಷ್ಟು ನೀವು ರೆಡ್ಯೂಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇಬ್ಬರಿಗೆ ಮಾಡೋ ಹಾಗಿದ್ರು ನೀವು 1/4 ಭಾಗದಷ್ಟೇ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ಇದ್ದಷ್ಟು ಜಾಸ್ತಿ ತಿಂತೀರ, 1/4 ಭಾಗದಷ್ಟು ಸಾಕಾಗುತ್ತೆ. ಆ್ಯಂಡ್ ಇದನ್ನ ನೀವೊಂದು ವಾರಕ್ಕೆ ಒಂದು ಸಲ ಜಸ್ಟ್ ಒಂದು 2 ಸ್ಪೂನ್ ಅಷ್ಟು ತಿನ್ಬೋದು. ಓಕೆ, ಅವಾಗ ನಿಮ್ಮ ಸ್ವೀಟ್ ಕ್ರೇವಿಂಗ್ ಹೋಗುತ್ತೆ ಆ್ಯಂಡ್ ನಾನೇನೋ ಸ್ವೀಟ್ ತಿಂದಿದ್ದೀನಿ ಅಂತ ಹೆವಿನೆಸ್ ಕೂಡ ನಿಮಗೆ ಅನ್ನಿಸ್ತಾ ಇರುತ್ತೆ. ಬಟ್ ನಿಮಗೆ ವೆಯ್ಟ್ ಲಾಸಲ್ಲಿ ಯಾವ ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಪ್ರತಿ ದಿವಸ ತಿಂದರೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನೀವೆಷ್ಟು ಡಯಟ್ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ವರ್ಕ್ ಆಗೋದಿಲ್ಲ. ಬಟ್ ವೇಟ್ ಗೇನ್ ಆಗೋಲ್ಲ, ಅಷ್ಟೇ ಇರುತ್ತೆ ನಿಮ್ಮ ವೇಟ್ ಡಯಟ್ ಮಾಡ್ತಾ ತಿಂದರೆ. ಬಟ್ ನೀವು ವಾರಕ್ಕೊಂದ್ಸಲ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿದೆ ಅಥವಾ ಏನಾದರೂ ಒಂದು ಸ್ಪೆಷಲ್ ಈವೆಂಟ್ ಇದೆ, ಡಯಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಾವು ಸ್ವೀಟ್ ಮಾಡಬೇಕು ಆ್ಯಂಡ್ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ, ಅವ್ರಿಗೂ ಕೂಡ ನಾವು ಸ್ವಲ್ಪ ಹೆಲ್ದಿ ಆಗಿರೋದನ್ನ ನಾವು ತಿನ್ನಿಸ್ಬೇಕು ಅಂದರೆ ಈ ರೆಸಿಪಿ ಸಖತ್ತಾಗಿರುತ್ತೆ. ಟ್ರಸ್ಟ್ ಮೀ, ತುಂಬ ಯಮ್ಮಿ, ತುಂಬ ಟೇಸ್ಟ್. ನನ್ನ ಈ ಹೆಲ್ದಿ ಸ್ವೀಟ್ಸ್ ರೆಸಿಪಿ ಇದೆಯಲ್ಲ ವೆಯ್ಟ್ ಲಾಸ್ನಲ್ಲಿ, ಸೊ ಇದು ನನ್ನ ಲಿಸ್ಟಿಗೆ ಆ್ಯಡ್ ಅಂತೂ ಆಗಿಬಿಟ್ಟಿದೆ. ನಾನು ವಾರಕ್ಕೊಂದ್ಸಲ ಅಂತೂ ಇದು ಅವಾಗ ಆ್ಯಕ್ಚುಲಿ ವಾರಕ್ಕೊಂದ್ಸಲ ನನಗೆ ಸ್ವೀಟ್ ಕ್ರೇವಿಂಗ್ ಆಗೋದಿಲ್ಲ. ಕಂಟಿನ್ಯೂಸ್ಲಿ ಒಂದು 15 days 20 days ಅಥವಾ 1 month ಹೀಗೆ ಡಯಟ್ ಮಾಡಿದಾಗ ಸ್ವೀಟ್ ಕ್ರೇವಿಂಗ್ ಆಗುತ್ತೆ. ಆವಾಗ ನಾನು ಇದನ್ನು ಮಾಡಿಕೊಂಡು ಇಷ್ಟೊಂದು ತಿನ್ನೋಲ್ಲ. ಓಕೆ, ನಾನು ಜಸ್ಟ್ ಪ್ರೆಸೆಂಟೇಷನ್ಗೆ ಇಷ್ಟು ಮಾಡಿದ್ದೀನಿ. ಸೊ ಇದರಲ್ಲಿ ಇಷ್ಟು ತಿಂತೀನಿ. ಓಕೆ, ಇದೊಂದು 2 ಸ್ಪೂನ್ ಅಷ್ಟು ಆಗುತ್ತೆ. ಇಷ್ಟು ತಿಂದರೂ ಕೂಡ ಸಾಕಷ್ಟಾಗುತ್ತೆ, ನಮಗೆ ತುಂಬ ಚೆನ್ನಾಗಿ ತಿಂದಿದ್ದೀವಿ ಅಂತಲೂ ಅನಿಸುತ್ತೆ. ಆ್ಯಂಡ್ ಸ್ವೀಟ್ ಕ್ರೇವಿಂಗ್ ಕೂಡ ಹೊರಟೋಗುತ್ತೆ ಆ್ಯಂಡ್ ಆರಾಮಾಗಿ ನೀವು ಡಯಟ್ ಕೂಡ ಮಾಡ್ಕೊತಾ ಬರ್ಬೋದು. ಸೊ ಡಯಟ್ ಮಾಡುವಾಗ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಇದ್ದಾಗ ಈ ಸ್ವೀಟ್ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ನಿ. ಬಟ್ ಡೈಲಿ ತಿನ್ನೋದಕ್ಕೆ ಹೋಗಬೇಡಿ. ಮಕ್ಕಳಿಗೂ ಕೂಡ ಕೊಡ್ಬೋದು, ತುಂಬ ಹೆಲ್ದಿ, ತುಂಬ ನ್ಯೂಟ್ರಿಷಿಯಸ್ ಆ್ಯಂಡ್ ಅವರು ಕೂಡ ಮಜವಾಗಿ ತುಂಬ ಚೆನ್ನಾಗಿ ತಿಂತಾರೆ. ಸೊ ಐ ಹೋಪ್ ಈ ರೆಸಿಪಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.